ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ತಾಲೂಕು ಈಚನಾಳ ಗ್ರಾಮದಲ್ಲಿ ಊರ ಒಳಗೆ ಶಾಲೆಯ ಪಕ್ಕದಲ್ಲಿ ಹಾಗೂ ಗ್ರಾಮದ ಅಂಗಡಿ ಡಬ್ಬ ಅಂಗಡಿಗಳಲ್ಲಿ ಅಕ್ರಮವಾಗಿ ಸಾರಾಗಿ ದಂಧೆ ನಡೀತಾ ಇದೆ. ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದ ಅಂಗಡಿ ಡಬ್ಬಗಳಲ್ಲಿ ಹೆಚ್ಚಾಗಿ ಮಾರಾಟ ಮಾಡ್ತಾ ಇದ್ದು ಎಜಿ ನ್ಯೂಸ್ ಗ್ರಾಮದ ಸಾರ್ವಜನಿಕರು ಮಾಹಿತಿ ಕೊಟ್ಟಿದ್ದಾರೆ. ಸಾರ್ವಜನಿಕರ ಮಾಹಿತಿ ಕೊಟ್ಟ ಕೂಡಲೇ ಸುದ್ದಿವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಿತ್ತು. ಅದಕ್ಕೆ ಸ್ಪಂದಿಸಿ ಅಬಕಾರಿ ನಿರೀಕ್ಷಕರು ಲಕ್ಷ್ಮೀದೇವಿ ಈಚನಾಳ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮದ ಸಾರ್ವಜನಿಕರ ಮಾಹಿತಿ ಸಂಗ್ರಹಿಸಿ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರ ಜೊತೆ ಮಾತನಾಡಿ ಹಾಗೂ ಮಹಿಳಾ ಸಂಘಟನೆಯ ಅಧ್ಯಕ್ಷರು ಯಂಕಮ್ಮ ಮೇಟಿ ಹಾಗೂ ಅಂಗನವಾಡಿ ಶಿಕ್ಷಕಿ ಸರಸ್ವತಿ ಬಡಿಗೇರಿ ಜೊತೆ ಮಾತನಾಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟ ಪರವಾನಗಿ ಇಲ್ಲದ ಅಂಗಡಿಗಳು ಮಾರಾಟ ಮಾಡಿದ್ರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಬರುವ ಗ್ರಾಮದ ಮುಂದೆ ಹಾಗೂ ಗ್ರಾಮ ಪಂಚಾಯಿತಿ ಮುಂಭಾಗ ಕಟ್ಟೆಯ ಮೇಲೆ ಸಿಸಿ ಕ್ಯಾಮೆರಾ ಅಳವಡಿಸಲು ಅವರಿಗೆ ತಿಳಿಸುತ್ತೀವಿ. ಅಕ್ರಮ ಮದ್ಯ ಸಾರಾಯಿ ಮಾರುವ ಡಬ್ಬ ಅಂಗಡಿಗಳಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅಂತ ಲಕ್ಷ್ಮೀದೇವಿ ಅಬಕಾರಿ ನಿರೀಕ್ಷಕರು ಹೇಳಿದ್ದಾರೆ. ರಾತ್ರಿ ಟೈಮ್ ಬಂದು ಯಾರು ಅಧಿಕಾರಿಗಳ ಕುಂತು ಕಾಯಕ್ಕಾಗುತ್ತೇನ್ರಿ ಮೇಡಮ್ ಅವ್ರನ್ನ ಸರ್ ಎಲ್ಲರೂ ಬಂದು ಮುಂದೆ ನೋಡ್ರಿ ನಮ್ಗೆ ಇನ್ಫಾರ್ಮೇಶನ್ ನಿಮಗೆ ಸರ್ ತಗೊಕೊಟ್ಟಿವಿ ಪೊಲೀಸ್ ಸ್ಟೇಷನ್ ಕೊಟ್ಟಿವಿ. ಈಗ ಬಂದು ಬೇಕಾಗಿದ್ದಾರೆ ಯಾರು ಕೊಟ್ಟರೆ ಏನು ಮಾಡಲ್ರಿ. ಮತ್ತೆ ಈಗ ನೀವೆಲ್ಲರೂ ಬಂದಾಗ ನಾಳೆ ಎಲ್ಲ ಕಬಾಡ್ದಾಗ ಅವ್ರಿ ನಿಮ್ಗೆ ಹಿಡ್ಕೊಂಡಾಗ ಕೊಟ್ಟು ಬರ್ತಾರೆ ಅವ್ರು ಹೆಣ್ರಿ ಏನಾಗಲ್ಲ. ಅವ್ರ ಹೆಣ್ರು ನಾಳೆಗೆ ತಾಳೆ ಮುಚ್ಚ ಕುಡಿಯೋದು ಮಾತ್ರ ಮನೆಗೆ ಹೋಗಿ ಕೊಟ್ಟು ಬರ್ತಾರೆ. ಹೆಣ್ಮಕ್ಳು ಬರಲ್ಲ ಮೇಡಮ್, ಹೆಣ್ಮಕ್ಳು ಕುಡಿತಾರೆ. ಗಂಡ್ಮಕ್ಳಿಗೆ ತೊಂದರೆ ಕೊಡ್ತಾರೆ ಹೆಣ್ಮಕ್ಳಿಗೆ ಮನೆಯಾಗ. ಈಗ ನಾವು 200 ರೂಪಾಯಿ ಕೂಲಿ ಹೋಗಿರ್ತೀವಿ. ನಮ್ಮನ್ನ ಹೇಳ್ತಾರೆ ಕೂಲಿ ಹೋಗಿರ್ತೀವಿ ಬಂದ ಮತ್ತೆ ಬಡಿಸಲ್ಲ 200 ರೂಪಾಯಿ 100 ರೂಪಾಯಿ ಆಟ ಆ 100 ರೂಪಾಯಿ ಕೊಡೋದು ಅದನ್ನ ಹೇಳ್ಬೇಕು. ಕುಡಿದು ಹಾಳಾಗಿ ಹೋಗಕ್ಕೆ ಅನ್ನೋದು 100 ರೂಪಾಯಿ ಕೊಟ್ಟು ನೋಡ್ಕೊಂಡು ಕುಂದ್ರೆ ನಮ್ಮನೆ ಇಂಥ 1000 ಜನ ಆದ್ರೆ ಊರಾಗ ಇಲ್ಲ ಅಂತ ಹೇಳಿಲ್ಲ. ಈಗ ಒಂದು ಬಂದ್ ಮಾಡ್ತೀವಿ ಈಗೆಲ್ಲ ಯಾವತ್ತಿಗೆ ಕೆಲ ಜನ ಅಂತಾರೆ ಮಗ ಪೊಲೀಸ್ ಅದನ್ನು ಒಳ್ಳೆಯ ಅವ್ರಿಗೆ ಯಾರು ಮಾಡ್ಕೊಂಡು ನಮಗೆ ನಾವು ಮಾಡ್ತೀವಿ. ಈಗ ಬಂದ ಮಗ ಪೊಲೀಸ್ ಅದನ್ನು ಹೋಗೋದು ಅದು ಸಮಯ ಇಲ್ಲ. ಕಟ್ತೇವೆ ಅಲ್ರಿ ಹೋಗಿ ಕುಡಿಯಕ್ ತಂದು ಕುಡಿಯಕ್ ಆಗಲ್ರಿ ಅದು ನೋಡ್ರಿ ನೋಡಿ ಎಲ್ಲ ಎನ್ಕರೇಜ್ ಮಾಡ್ರಿ ಮಾಡ್ಬೇಕು. ಊರ ಎಲ್ಲ ಸುತ್ತ ಹಳ್ಳಿಯಾಗ ಬಂದ್ ಮಾಡ್ಬಿಟ್ರಿ ಅಂದ್ರ ಹಿಂದೆ ಯಾರಿಲ್ಲ ಇಲ್ಲಿಂದ ಅಲ್ಲೊಂದು ಮೇಡಮ್ ಶರ್ಟ್ ಕಟ್ಸಕತ್ತೀರಿ ಮಾಡ್ತಾರೆ. ನಮ್ಮ ಮನೆಯವ್ರ ಮಾರಕತ್ತಿದ್ರು ನಾವು ಬಂದು ಹೇಳಿದ್ರೆ ನೀವು ಹಿಡಿಬೇಕು. ಈಗ ಎಷ್ಟು ವರ್ಷ ಆಯ್ತು ಇದ್ರಾಗ ಹಿಂಗೆ ಅಕ್ರಮವಾಗಿ? ಇದೊಂದು 50 ವರ್ಷ ನಡೆದೈತ್ರಿ. ಆಗಲೇ ಒಂದು 50 ವರ್ಷ ಮುಂದೆ ಒಂದು ಕೊಟ್ಟಿವಿ ನಾವು. ತುಂಬಿಗಿದ್ದಾಗ ಒಂದು ಕೊಟ್ಟಿವಿ, ಯಾರು ಗಮನಕ್ಕೆ ತಗೊಂಡಲ್ಲ ಇದನ್ನು. ಈಗನೂ ತಗೊಂಡಲ್ಲ, ಎಲ್ಲಿ ನೋಡಿದ್ರು ಬರೀ ಕುಡುಕರ ಆಗ್ಯಾರ.
ಈಗ ಅಧಿಕಾರಿ ಬಂದ್ ಹೋಗ್ಯಾರಲ್ಲ ಅವ್ರ ಮೇಲೆ ನಂಬಿಕೆ ಐತಿಲ್ಲ ನಿಮ್ಗೆ ಬಂದ್ ಮಾಡಿಸ್ತಾರಂತ. ಅಲ್ಲ ಬಂದ್ ಮಾಡಿಸ್ತಾರ ಅನ್ನೋ ನಂಬಿಕೆ ಯಾವತ್ತಿಗಿದ್ದಾನ ನಾವು ಇಲ್ಲಿಗೆ ಬಂದಿವಿ ಹೆಣ್ಮಕ್ಳು ಇದ್ರು ಅದನ್ನ ಬಂದ್ ಮಾಡಿಸೋದು ಬಿಡೋದು ನಿಮಗ್ ಗೊತ್ತಾಗ್ತದೆ. ಈ ಸರಾಯಿಂದ ಎಷ್ಟು ಅದು ಸಮಸ್ಯೆ ಆಗಿದೆ. ಲೈಸೆನ್ಸ್ ಕೊಟ್ಟಾರನ ನಮ್ಮ ಈಚನ ಪಂಚಾಯತ್ ಒಳಗ ಕೇಳ್ರಿ ಕೇಳಿ ಇದು ಮಾಡಿ ಎಲ್ಲ ಕಬಾಡ್ದಾಗ ಮಾಡ್ತಾರೆ. ಎಷ್ಟು ಸಮಸ್ಯೆ ಆಗೈತಮ್ಮ ನಿಮಗೆ? ಜಗ್ಗಿ ಮಂದಿ ನಮ್ಗೇನ್ ಆಗಿಲ್ರಿ, ಜಗ್ಗಿ ಮಂದಿಗೆ ಆಗೈತೆ ಸಮಸ್ಯೆ. ಕುಡುಕ್ರ ಜಾಸ್ತಿ ಆಗ್ಯಾರ, ಒಳ್ಳೆಯರ ಇಬ್ರು ಅದಾರ. 100ರಾಗ ಇಬ್ರೇ ಹೋದ ಚಲೋ ಮಂದಿ, ಬರೇ ಕುಡುಕ್ರ ಅದ. ಸುತ್ತ ಊರು ಸುತ್ತಾರ್ದ ನೋಡ್ರಿ ಬರೇ ಬಾಟ್ಲಿ ಬಿದ್ದ ಹೊಡ್ತಾಗ ನಮ್ಮ ಊರು ಸುತ್ತ ಏನು ಒಳ್ಳೇದಿಲ್ಲ. ಹಾ ಎಲ್ಲ ಮಹಿಳೆಯರಿಗೆ ತೊಂದರೆ ಆಗಿದೆ. ಎಲ್ಲ ಮಳೆಯವ್ರಿಗೆ ತೊಂದರೆ ಐತ್ರಿ. ಇದನ್ನ ಆದಷ್ಟು ಬೇಗ ಕಡಿವಾಣ ಕಡಿವಾಣ ಹಾಕ್ಬೇಕ್ರಿ, ಹಾಕ್ಬೇಕು. ನಮ್ಮ ಊರಾಗ ಬಂದ್ ಮಾಡಬೇಕ್ರಿ ನೀವು. ಇದೊಂದು ಹೇಳಮ್ಮ, ಅಂಗನವಾಡಿ ಬಗಲಾಗೆಲ್ಲ ಹಾಕ್ಯಾರ. ಅಂಗನವಾಡಿ ಶಾಲ್ಯಾಗನು ಒಕ್ಕಡ್ತಾರ, ಪೋಸ್ಟ್ ಆಫೀಸ್ನಾಗ ಒಕ್ಕಡ್ತಾರ. ಮಹಿಳೆಯರಿಗೆ ಒಂದು ಶೆಡ್ ಕಟ್ಸ್ಯಾರ, ಅದ್ರಾಗನು ಒಂದು ಲಾರಿ ಹಾಕೋರು. ಮತ್ತೆ ಆಫೀಸ್ ಅಲ್ಲ, ಹೆಣ್ಮಕ್ಳು ಎಲ್ಲಿ ಹೋಗಕ್ಕೂ ಮರದಿಲ್ದಂಗ ಐತಿ ಊರಾಗ ಪಂಚಾಯತ್ ಒಳಗ. ಈಗ ಐತಿ ನೋಡ್ರಿ, ಇನ್ನೊಂದು ತಾಸು ತಾಡ ಬರಿಬೇಕಾರೆ ನೀವ ಇಲ್ಲೆಲ್ಲಾರು ಕುಂದ್ರ ನೋಡ್ರಿ ಎಸ್ ಮಂದಿ ಕಲ್ತಾರ. ಸರ್ಕಾರಿ ಸ್ಥಳದಾಗೆಲ್ಲ ಕುಡಿಯಕತ್ತಾರ. ಹಾ ಸರ್ಕಾರಿ ಸ್ಥಳದಾಗ ಎಲ್ಲಾರ ನೋಡ್ರಿ ಅವ ಬಾಟ್ಲಿನ ಅಲ್ಲಿ ಹನುಮಂತವ್ರ ಗುಡಿ ಐತ್ರಿ, ಅದ್ರ ಕೆಳಗೊಂದು ತೋಟ ಐತಿ, ಅಲ್ಲಿನೂ ಬರೀ ಅದ. ಅಂಗನವಾಡಿ ಕೇಂದ್ರ ಐತೆ, 3ನೇ ಅಂಗನವಾಡಿ ಕೇಂದ್ರ ಇದೆ ಇಲ್ಲಿ. ಆದ್ರೆ ಎಲ್ಲರೂ ಬಾಟ್ಲಿ ಕೊಟ್ಟಿರ್ತಾರೆ. ಆದ್ರೆ ಎಷ್ಟೋ ಸಲ ಮಾಡ್ಬೇಡ್ರಿ ಅಂತ ಹೇಳಿ ಪಂಚಾಯತ್ರಿಗೂ ಲೆಟರ್ ಕೊಟ್ಟಿವಿ. ಪಂಚಾಯತ್ ತಿಳಿಸಿ ಹೇಳಿದ್ರೆ ಆಮೇಲೆ ಸ್ವಚ್ಛತೆಯನ್ನು ಮಾಡಿಸಿದಿರ್ತಾರ ಅವ್ರು ಹುಲಿ ಕರ್ಕಡ್ಲಿಂದನ. ಆದ್ರೂ ಮತ್ತೆ ಇದು ಮಾಡ್ತಾರೆ. ಮತ್ತೆ ಆಮೇಲೆ ಪೊಲೀಸ್ ಸ್ಟೇಷನ್ಗೂ ಇದ್ರ ಬಗ್ಗೆ ಲೆಟರ್ ಕೊಟ್ಟಿವಿ. ಆದ್ರೆ ಪೊಲೀಸ್ ಬರ್ತಾರ, ಇವೆಲ್ಲ ಎಲ್ಲಾ ಅಂಗಡಿಗಳು ಅಡ್ಡಾಡ್ತಾರ, ಅವ್ರು ತಗೊಂಡು ಹೋಗ್ತಾರ. ಆಮೇಲೆ ಮತ್ತೆ 2-3 ದಿನ, 1 ವಾರ ಬಾಳಂದ್ರೆ ಬಿಡ್ತಾರ. ಮತ್ತೆ ಅದೇ ನಮ್ಮ ಶಾಲೆ ಹತ್ರ ಕುಡಿಯೋದ್ರಿಂದ ಮಕ್ಕಳಿಂದ ಕುಡಿದು ಬಾಟ್ಲಿ ಹಾಕಿ ಹೋಗ್ತಾರ. ಬೆಳಗ್ಗೆ ಬಾಟ್ಲಿ ತಗೊಂಡು ಏನ್ ಮಾಡ್ತಾವ ಮಕ್ಕಳು ಒಂದಾಗ ಹೋಗ್ತಾರ, ಅದೇ ಬಾಟ್ಲಿ ನೀರಂತ ಕುಡಿಸ್ತಾರ. ಎಷ್ಟೋ ಸಲ ನಾವ್ ಇದು ಮಾಡಿ ಏನಾರ ಅನಾಹುತ ಆತಂದ್ರ ಅದಕ್ಕೆ ಯಾರು ಹೊಣೆ? ನಾವೇ ರೀ. ನಮ್ಮ ಅಧಿಕಾರಿಗಳು ಬಂದಾಗ ಎಷ್ಟೋ ಸಲ ಪಂಚಾಯತಿಗೆ 3 ತಿಂಗಳಿಗೆ 4 ತಿಂಗಳಿಗೆ ಒಬ್ಬೊಬ್ರು ಪಿಡಿಒ ಚೇಂಜ್ ಆದ್ರೆ ಬಂದಾಗ ಒಬ್ಬೊಂದು ಪಿಡಿಒರಿಗೆ ಲೆಟರ್ ಕೊಡ್ತಾರೆ. ಆದ್ರೂ ನಮ್ಗೇನು ಅದು ಪ್ರಯೋಜನ ಆಗಿಲ್ಲ ನಮ್ಗೆ. ಅದರಿಂದ ಒಟ್ಟ ಈ ಊರಾಗ ಕುಡಿಯೋದು ಒಟ್ಟು ಬಂದ್ ಮಾಡಂಗ್ ಮಾಡ್ಬಿಟ್ಟು ಸಾಕು. ಒಂದೇ ನಮ್ಗೆ ಅದ್ರ ಹೆಚ್ಚಿನ ನಾವ್ ಏನು ಕೇಳಂಗಿಲ್ಲ, ಒಟ್ಟು ಕುಡಿಯೋದು ಬಂದಾಗ್ಬಿಟ್ಟು ಊರಾಗ. ನಮ್ಮ ಅಂಗನವಾಡಿ ಸ್ವಚ್ಛತೆ ಇರ್ಬೇಕಂದ್ರೆ ನಮ್ಮೆಲ್ಲ ಅಲ್ಲಿ ಬಂದಾಗ್ಬಿಟ್ಟು ಅಕ್ರಮವಾಗಿ ಮಾರಾಟ ಬಂದಾಗ ಅಕ್ರಮವಾಗಿ ಆಶ್ವಾಸನೆಯನ್ನು ನೀಡಿದ ಅಬಕಾರಿ ಅಧಿಕಾರಿಗಳು ನೋಡಬೇಕು ಎಷ್ಟರ ಮಟ್ಟಿಗೆ ಕ್ರಮವನ್ನು ಕೈಗೊಳ್ಳುತ್ತಾರೆ. ಈಚನಾಳಿ ಗ್ರಾಮದ ಜನರಿಗೆ ಸರಾಗಿ ಬಂದ್ ಮಾಡಿ ಗ್ರಾಮದ ಜನರ ಜೀವದ ಜೊತೆ ಆಟ ಆಡ್ತಾ ಇರುವ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇರುವ ಅಂಗಡಿಯ ಅವರನ್ನ ಕಾನೂನು ಕ್ರಮ ಜರುಗಿಸ್ತಾರಂತ ಕಾತು ನೋಡಬೇಕಾಗಿದೆ. ಈ ವೇಳೆ ಅಬಕಾರಿ ಉಪ ನಿರೀಕ್ಷಕರು ಬಸವರಾಜ್ ಎಂಬಿ, ಮಹಿಳಾ ಸಂಘದ ಅಧ್ಯಕ್ಷರು ಯಂಕಮ್ಮ ಮೇಟಿ, ಅಂಗನವಾಡಿ ಶಿಕ್ಷಕಿ ಸರಸ್ವತಿ ಬಡಿಗೇರ್, ಸಹದೇವಪ್ಪ ಕರಡಿ, ರೈತ ಮುಖಂಡರು ಶಾಂತಕುಮಾರ್ ಸಾಹುಕಾರ್, ಯಮನೂರ್ ಗೌಂಡಿ, ತಿಮ್ಮಣ್ಣ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.